ನಾಪೋಕ್ಲುವಿನ ವಿವಿಧೆಡೆ ಕೊಡಗಿನ ಸುಗ್ಗಿಯ ಹಬ್ಬ ಎಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಪುತ್ತರಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ನಾಪೋಕ್ಲು ವಿಭಾಗದಲ್ಲಿ ಪುತ್ತರಿ ಹಬ್ಬವನ್ನು ಸಾಂಪ್ರದಾಯಿಕ ಆಚರಣೆಗಳೊಂದಿಗೆ ಪಟಾಕಿ, ಬಾಣ, ಬಿರುಸುಗಳ ಸುದ್ದಿನೊಂದಿಗೆ ವಿವಿಧ ದೇವಾಲಯ, ಐನ್ಮನೆಗಳಲ್ಲಿ ಹಾಗೂ ಕೊಡವ ಸಮಾಜಗಳಲ್ಲಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಕಕ್ಕಂಬೆಯ ಪಾಡಿಶ್ರೀ ಇಗುತ್ತಪ್ಪ ದೇವಾಲಯದಲ್ಲಿ ಗುರುವಾರ ಪುತ್ತರಿ ಹಬ್ಬದ ಮೊದಲ ಪೂಜೆ ನಡೆಯಿತು. ಬಳಿಕ ಕೊಡಗು ಜಿಲ್ಲಾದ್ಯಂತ ವಿವಿಧ ದೇವಾಲಯಗಳಲ್ಲಿ ಹಾಗೂ ಐನ್ಮನೆಗಳಲ್ಲಿ ಭತ್ತದ ಕದರಿಗೆ ಸಾಂಪ್ರದಾಯಿಕ ಪೂಜೆ ನೆರವೇರಿಸಲಾಯಿತು. ನಾಪೋಕ್ಲುವಿನ ಶ್ರೀ ಪೊನ್ನುಮುತ್ತಪ್ಪ ದೇವಾಲಯದಲ್ಲಿ ಹಾಗೂ ನಾಪೋಕ್ಲುವಿನ ಕೊಡವ ಸಮಾಜದಲ್ಲಿ ಸಾಂಪ್ರದಾಯಿಕ ಆಚರಣೆಯೊಂದಿಗೆ ಪುತ್ತರಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು. ನಾಪೋಕ್ಲು ಸಮೀಪದ ಹಳೆ ತಾಲೂಕಿನಲ್ಲಿ ಸೌಹಾರ್ದತೆಯಿಂದ ಪುತ್ತರಿ ಹಬ್ಬವನ್ನು ಆಚರಿಸಲಾಯಿತು. ಹಳೆ ತಾಲೂಕು ನಿವಾಸಿ ಬೊಪ್ಪೆರಸಿ ಕಾವೇರಪ್ಪ ಅವರು ಹಾಗೂ ಅವರ ಮಗ ಜಯ ಉತ್ತಪ್ಪ ಅವರು ತಮ್ಮ ನಿವಾಸದಲ್ಲಿ ಹಲವು ವರ್ಷಗಳಿಂದಲೂ ಸೌಹಾರ್ದತೆಯಾಗಿ ಪುತ್ತರಿ ಹಬ್ಬವನ್ನು ಆಚರಿಸಿಕೊಂಡು ಬರುತ್ತಿದ್ದಾರೆ. ಇವರ ನಿವಾಸದಲ್ಲಿ ಸ್ಥಳೀಯ 50ಕ್ಕೂ ಅಧಿಕ ಮುಸ್ಲಿಂ ಬಾಂಧವರು ಪ್ರತಿ ವರ್ಷದಂತೆ ಈ ವರ್ಷವೂ ಹಬ್ಬದಲ್ಲಿ ಪಾಲ್ಗೊಂಡು ಕದಿರು ತೆಗೆದು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಹಬ್ಬದ ಸಂಪ್ರದಾಯ ಮುಗಿದೊಡನೆ ಆಗಮಿಸಿದ ಎಲ್ಲರಿಗೂ ಸೌಹಾರ್ದತೆಯಿಂದ ಯಾವುದೇ ಭೇದ ಭಾವವಿಲ್ಲದೆ ಊಟೋಪಚಾರದ ಸಮಾರಾಧನೆ ನಡೆಯಿತು. ಎಲ್ಲರೂ ಇದನ್ನು ಪ್ರಸಾದದಂತೆ ಸ್ವೀಕರಿಸಿ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಿಸಿ ಸಂಭ್ರಮಿಸಿದರು. ನಂಗ 1960 ಈ ಮನೆ ಕಟ್ಟಿದ್ದೀರಿ ಕೂಡ ಕಾಲ ತಂಜಿ ನಂಗ ಈ ಪುತ್ತರಿ ನಮ್ಮೆನ ನಗಳ ನೇಬರ್ ಎಲ್ಲ ಮುಸ್ಲಿಂ ಬಾಂಧವ ಎಲ್ಲರೂ ಕೂಡಿತು ನಂಗೆ ಪುತ್ತರಿ ನಮ್ಮೆ ಕೈಪ ಗಂಟೆಗೆ ಸರಿಯಾಯ್ತು. ನಂಗೆ ಕದಿರು ಕಟ್ಟಿತ್ತು, ಬೇರಕ್ಕೆ ಹೋಯ್ತು, ಬೇರಂಜಿ ಕದಿರೆಡ್ತವ ಪಂಜಿ ಇಲ್ಲಿ ಎಲ್ಲರೂ ಭಾರಿ ಸಂತೋಷತ್ತು ಇದು ಮಾಡಿತ್ತು. ಈಗ ಉಳ್ಳ ಪ್ರಸಾದ ನಡ್ತಂದ್ರೆ ಈಗ ಕೈ ಕದಿಡ್ತಂದ್ರೆ ಹಿಂಗಡ ಮನೆಗೆ ಪಾಪ ಈ ಕಾಲತೋಡು ಕಾಲ ಕೂಡಣಕ್ಕೆ ಎನ್ನತ್ತ ತೊಂದರೆ ಉಂಟು. ಈ ಮನೆಗೆ ಕಾಲೆಡ್ತು ಬೆಚ್ಚ ಹಿಂಗೆ ಪ್ರತಿಯೊಬ್ಬಂಗೂ ಸುಖಮುಖ ತಂದಿತ್ತು ಕಾಪಾಡು ನೆಂಡು ನಂಗೆ ಈಶ್ವರ ಕಿತ್ತಪ್ಪನೋ ಕಾವೇರಿ ಮೇನು ನಂಗಡ ಈ ಮಾಮರ ಗುಂಜಿನೋ ಕೂಡುವ ಸ್ವಾಮಿ.